ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ. ಹುಬ್ಬಳ್ಳಿಯ ಹೆಸರಾಂತ ಉದ್ಯಮಿ ನಾಗರಾಜ್ ಗಂಗಾಧರ್ ಪತ್ತೇಪುರ್ 52 ವರ್ಷ. ಇವರು ಇತ್ತೀಚೆಗೆ ಅಂದರೆ 7ನೇ ತಾರೀಕು ನವೆಂಬರ್ನಲ್ಲಿ ನಿಧನರಾದರೆಂದು ತಿಳಿಸಲು ಬಹಳ ವಿಷಾದವೆನಿಸುತ್ತಿದೆ. ಅವರಿಗಾಗಿ ಈ ಶ್ರದ್ಧಾಂಜಲಿ. ನಾಗರಾಜ್ ಪತ್ತೇಪುರ್ ಅವರು ಮೂಲತಃ ಹಾನಗಲ್ದವರಾಗಿದ್ದು ಹುಬ್ಬಳ್ಳಿಯಲ್ಲಿ ಉದ್ಯಮಿ ವ್ಯಾಪಾರ ವಹಿವಾಟನ್ನು ನಡೆಸಿಕೊಂಡು ಬರುತ್ತಿದ್ದರು. NV ಎಂಟರ್ಪ್ರೈಸಸ್ ಎಂಬ ಅಕ್ವಾಗಾರ್ಡ್ ಯುರೇಕಾ ಫೋರ್ಬ್ಸ್ ಅಕ್ವಾಗಾರ್ಡ್ನ ಒಂದು ಏಜೆನ್ಸಿಯನ್ನು ಮಾಡಿಕೊಂಡು ವಿದ್ಯಾನಗರದಲ್ಲಿ ವಾಸಿಸ್ತಾಯಿದ್ರು. ಅದರ ಜೊತೆಯಲ್ಲಿ ವಿರಾಟ್ ಫೌಂಡೇಶನ್ ಎಂಬ NGOವನ್ನು ಸಹಿತ ನಡೆಸ್ತಾಯಿದ್ರು. NGOದಲ್ಲಿ ಅವರು ಖಜಾಂಚಿಯಾಗಿ ಸಹಿತ ಸೇವೆ ಸಲ್ಲಿಸ್ತಾಯಿದ್ರು. ಅವರ ಸಾಮಾಜಿಕ ಸೇವೆ ಬದ್ಧತೆ ಚಿರಸ್ಮರಣೀಯವಾಗಿದೆ. ತಾಯಿ ಸಹೋದರನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ನಾಗರಾಜ್ ಅವರ ಬಗ್ಗೆ ಸಂತಾಪದ ನುಡಿಗಳು ಮುಂದಿನ ದೃಶ್ಯಗಳಲ್ಲಿ ಕಾಣಿರಿ. ಧನ್ಯವಾದಗಳು. ನಮಸ್ಕಾರ. ನಾನು ಶ್ರೀನಿವಾಸ ಸರ್ವದೆ ಅಂತೇಳಿ ಅವನ ಬಾಲ್ಯ ಮಿತ್ರನು ಅಂತಲೂ ಹೇಳ್ಬೋದು. ನಾನೊಂದು ಯಾವಾಗಲೂ ಹೇಳ್ತೀನಿ, ಅಕಾಲ ಮರಣ, ಅಕಾಲ ಮೃತ್ಯು, ಅಪಘಾತ ಮೃತ್ಯು ಇದು ಯಾರಿಗೂ ಆಗಲಿಲ್ಲ ಅಂತ ನನ್ನ ಭಗವಂತನಲ್ಲಿ ಸದಾ ಕಾಲ ಬಿಡ್ತಾರೆ. ಆದರೆ ನಾಗರಾಜ್ ಪತ್ತೇಪುರ್ ವಿಷಯದಲ್ಲಿ ಇದು ಸುಳ್ಳಾಯಿತು. ಸಾಯುವ ವಯಸ್ಸಲ್ಲ, 52. ಜಸ್ಟ್ ಅವನು ಒಂದು ಹಂತ ದಾಟಿ ಈಗ ಜೀವನ ಆರಂಭ ಆಗಬೇಕಾಯ್ತು. ಅವನ ಸಾಂಸಾರಿಕ ಜೀವನ ಅಷ್ಟಕ್ಕೊಂದು ಇರಲಿಲ್ಲ ಅಂದರೂ ಅವನು ಮಿತ್ರ ಜೊತೆ ನಮ್ಮೆಲ್ಲರ ಜೊತೆ ಬಹಳ ಆತ್ಮೀಯತೆಯಿಂದ ಅತ್ಯಂತ ಸಂತೋಷದಿಂದ ಕಳೀತಾ ಇದ್ದ. ಯಾಕೋ ಏನೋ ವಿಧಿ ಬರಹ ಹಣೆ ಬರಹ ಅಂತ ಹೇಳ್ತಲ್ಲ, ಆ ಥರ ಅವನ ಜೀವನ ಆಯಿತು ಅಂತ ಅಂದ್ಕೊಳ್ತೀವಿ. ಸದಾಕಾಲ ನಮ್ಮ ಮಿತ್ರ ಜೊತೆ ಇರೋನು ಆ 2 ದಿವಸ ನಮ್ಮಿಂದ ಅವನು ಅಂತರ ಕಾಯ್ದುಕೊಂಡಿದ್ದು ಅದು ದುರಂತ ಅನ್ಬೋದು. ಆ ಸಮಯದಲ್ಲಿ ನಾವು ಯಾರೂ ಇರಲಿಲ್ಲ ಅನ್ನೋದೊಂದು ದುಃಖ ಇದೆ. ಅವನು ಯಾರ ಹತ್ರನೂ ಅದು ಹೇಳ್ಕೊಳ್ಳಿಲ್ಲ. ಅಥವಾ ಅಕಾಲ ಮರಣ ಅಂದರೆ ಅದು ಯಾರಿಗೂ ಹೇಳ್ದೆ ಕೇಳಿದು ಬರ್ತಕ್ಕಂಥ ಮರಣ. ಹೃದಯಾಘಾತ ಅವನಿಗೆ ಬಂದು ಆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅವನು ತೀರ್ಕೊಂಡಿದ್ದು ಬಹಳ ಎಲ್ಲರಿಗೂ ದುಃಖದ ವಿಷಯ. ನಮ್ಮ ವಿರಾಟ್ ಫೌಂಡೇಶನ್ ಬಹಳ ಒಂದು ಏಕಾಂತ ಅನುಭವಿಸ್ತಾ ಇದೆ. ಅವನಿಗೆ ಆ ಭಗವಂತ ಶಾಂತಿ ನೀಡಲಿ ಆತ್ಮಕ್ಕೆ. ಅವನು ಯಾವತ್ತಿದ್ದರೂ ನಮ್ಮವನೇ. ಮತ್ತೆ ಅವನು ನಮ್ಮ ಜೊತೆ ಹುಟ್ಟು ಬರಲಿ, ಮತ್ತೆ ಹುಟ್ಟಿ ಬಾ ಮಿತ್ರ. ಥ್ಯಾಂಕ್ ಯು. ನಮಸ್ಕಾರ. ನಾನು BS ಕುಲಕರ್ಣಿ ವಕೀಲರು, ಹಾನಗಲ್. ನಾಗರಾಜ್ ಪತ್ತೇಪುರ್ ಅವರು ನನ್ನ ಬಾಲ್ಯ ಸ್ನೇಹಿತರು. ಅವರು ತುಂಬ ಸರಳ ಜೀವಿ. ಬಡವರ ಬಗ್ಗೆ ಮತ್ತು ಸಾಮಾಜಿಕ ಸೇವೆಗಳನ್ನು ಮಾಡುವ ವಿಷಯದಲ್ಲಿ ಎತ್ತಿರಿಕೆ ತಮ್ಮದೇ ಆದ ಒಂದು ವ್ಯಾಪಾರವನ್ನು ಹುಬ್ಬಳ್ಳಿ ನಗರದಲ್ಲಿ ಪ್ರಾರಂಭಿಸಿ ಸಾಕಷ್ಟು ಹೆಸರುವಾಸಿಯಾಗಿದ್ದರು. ಅವರನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡಿದ್ದು ಬಹಳ ದುಃಖ ಅನ್ನಿಸ್ತಾ ಇದೆ. ಅವರು ನಮಗೆ ತಮ್ಮ ಕಷ್ಟ ಸುಖಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದರು, ಶೇರ್ ಮಾಡ್ತಾಯಿದ್ರು. ನಾವು ಕೂಡ ಅವರಿಗೆ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊತಾ ಇದ್ವಿ. ನಾವು ಪರಸ್ಪರ ಭಾಗಿಯಾಗಿ ಸಹೋದರತ್ವದಿಂದ ಇದ್ವಿ. ಇಂತಹ ವ್ಯಕ್ತಿ ಹೃದಯಾಘಾತದಿಂದ ತೀರಿಕೊಂಡಿದ್ದು ನಮಗೆ ಬಹಳ ನೋವುಂಟು ಮಾಡಿದೆ. ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿ ನೀಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಅಂತೇಳಿ. ನಾಗರಾಜ ನಾನು ಬಾಲ್ಯದ ಸ್ನೇಹಿತರು. 1ನೇ ಕ್ಲಾಸಿಂದ ಹೇಳ್ಕೊಂಡು 10ನೇ ಕ್ಲಾಸ್ವರೆಗೂ ಹಾನಗಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ನಾಗರಾಜ ಭಾಳ ಒಂದು ಮೃದು ಸ್ವಭಾವದವಿದ್ದ. ಮತ್ತು ಅವನು ಪ್ರತಿಯೊಂದಕ್ಕೂ ಎಲ್ಲ ಲೆಕ್ಕಾಚಾರದ ಮನುಷ್ಯ ಅಂತೇಳಿ ನಾವು ಅಂದ್ಕೊಂಡ್ವಿ. ಮೊದಲೆಲ್ಲ ನಮಗೆ ಬಾಲ್ಯದೊಳಗೆ ಭಾಳಷ್ಟು ಕೂಡಿ ಆಟ ಆಡಿದವರು. ನಾವು ಎಲ್ಲ ವಿದ್ಯಾಭ್ಯಾಸದಲ್ಲಿ ಸರಾಸರಿ ವಿದ್ಯಾರ್ಥಿಗಳಿದ್ವಿ. ನಾನು ಮುಂದೆ SLC ಆದ ನಂತರ PUC ಮಾಡಿ, PUC ಆದ ನಂತರ ಡಿಗ್ರಿ ಹುಬ್ಳಿಯಲ್ಲೇ ಆಯ್ತು ನಂದು. ಇವ ಸೈನ್ಸ್ ಮಾಡಿದೆ. ಸೈನ್ಸ್ ಮಾಡಿ ನಂತರ ಇವನು ಮತ್ತು ಹುಬ್ಳಿಗೆ ಬಂದ. ನಾವೆಲ್ಲ ವಿದ್ಯಾಭ್ಯಾಸ ಮಾಡೋಕ್ಕೆ ನಾವು ಹುಬ್ಳಿಗೆ ಹೋದ ನಂತರ ಅಲ್ಲಿನ ನಾವು ಸೆಟ್ಲಾದ್ವಿ. ಹಾನಗಲ್ನೊಳಗೆ ನಮ್ಮ ತಂದೆಯವರು ಇಲ್ಲಿ ಜಾಬ್ ಮಾಡ್ತಿದ್ರು. ಹಂಗಾಗಿ ನಾವು ಇಲ್ಲಿ ಇದ್ವಿ. ನಾಗರಾಜ್ ಅವ್ರ ಫಾದರು ಸರ್ ಇದ್ದರು. ಅವರು ಹೈಸ್ಕೂಲ್ ಟೀಚರ್ ಇದ್ದರು. ಅವರು ಇಲ್ಲೇ ಇರ್ತಿದ್ರು. ಆ ರೀತಿಯಿಂದ ನಾವು ಅವನಿಗೆ ಸಂಪರ್ಕ ಆಯಿತು. ಕೊನೆಗೆ ನಾವು ಎಲ್ಲರೂ ಹುಬ್ಳಿಗೆ ಬಂದ್ವಿ. ಹುಬ್ಳಿಗೆ ಬಂದು ಸೇರ್ಕೊಂಡ್ಮೇಲೆ ಮತ್ತೊಂದು ಸರಿ ರೀಕನೆಕ್ಟ್ ಆದ್ವಿ. ಅಲ್ಲಿ ನಾವೆಲ್ಲರೂ ಕುಡ್ಕೊಂಡು ನಾವೆಲ್ಲ ಹಾನಗಲ್ನವ್ರದೇವಪ್ಪ, ಇಲ್ಲೇ ಒಬ್ರಿಗೊಬ್ರು ಏನು ಮಾಡೋದು, ಎಲ್ಲರೂ ಒಂದು ಕಡೆ ಒಟ್ಟಾಗೋಣ ಅನ್ನೋದಕ್ಕೆ ಒಂದು ವಿರಾಟ್ ಫೌಂಡೇಶನ್ ಅಂತೇಳಿ ಅದು ಮಾಡ್ಕೊಳ್ಳೋಣ ಅಂತೇಳಿ ಒಂದು ಭಾವನೆ ಬಂತು. ಹಾನಗಲ್ಲಿನ ಎಲ್ಲ ಮಿತ್ರರು ಸೇರ್ಕೊಂಡು ಒಂದು ವಿರಾಟ್ ಫೌಂಡೇಶನ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಆ ಮುಖಾಂತರ ಸಮಾಜ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾಗರಾಜ ಏನು ಮಾಡ್ತಿದ್ದ, ಇವ ಲೆಕ್ಕದ ಪಕ್ಕ ಇದ್ದ.
ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇತ್ತು. ಹಂಗಾಗಿ ಅವನಿಗೆ ಖಜಾಂಚಿ ಅಂತ ಮಾಡಿದ್ವಿ. ಪ್ರತಿಯೊಂದು ಒಂದು ನಯಾ ಪೈಸಾ ಮಿಸ್ಟೇಕ್ ಆಗ್ಲಾರ್ದಂಗೆ ಅವ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಿದ್ದ. ಕರೋನಾ ಟೈಮ್ನೊಳಗಾಯಿತು, ಬೇರೆ ಬೇರೆ ಒಂದು ಸಮಾಜ ಸೇವೆ ಅಂತ ಬಂದಾಗ ಇಲ್ಲಿ ನಾವು ಮೈತ್ರಿ ಅಂಥೇಳಿ ಒಂದು ಓಲ್ಡ್ ಏಜ್ ಹೋಮ್ ಇತ್ತು, ಅಲ್ಲೇ ಹೋಗ್ತಿದ್ವಿ. ಈ ರೀತಿ ಸಮಾಜಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಇದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಇಂಥ ವ್ಯಕ್ತಿ ಮತ್ತೆ ಏನಾಗ್ತಿತ್ತು, ನಮ್ಮ ಪರ್ಸ್ನಲ್ಲಾಗಿ ಹೇಳ್ಬೇಕಂತಂದ್ರೆ ನಮ್ಮ ಕುಟುಂಬದ ಜೊತೆ ಎಲ್ಲ ಕೌಟುಂಬಿಕ ಎಲ್ಲ ಜನರು ಕೂಡ ಒಂದು ಪರಿಚಯ ಇತ್ತು. ಆಮೇಲೆ ನಾವನ್ನೆಲ್ಲ ಕರ್ಕೊಂಡೋಗಿ ಒಂದು ಪ್ರೇಕ್ಷಣೀಯ ಸ್ಥಳ ಆಯಿತು, ಧಾರ್ಮಿಕ ಕ್ಷೇತ್ರ ಆಯಿತು, ಅಲ್ಲೆಲ್ಲ ಕೂಡ ಹೋಗ್ತಿದ್ವಿ. ನಾವೆಲ್ಲ ಗ್ರೂಪಾಗೆ ಹೋಗ್ತಿದ್ವಿ. ಹೋಗಿ ಎಲ್ಲರೂ ಭಾಳ ಎಂಜಾಯ್ ಮಾಡ್ತಿದ್ವಿ. ಆಫ್ ಸಡನ್ನಾಗಿ ಇವನಿಗೆ ಈ ಥರ ಆಗಿದ್ದು ನಮ್ಗೆ ಭಾಳ ಮನಸ್ಸಿಗೆ ಖೇದಾಯಿತು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ಫ್ಯಾಮ್ಲಿ ಒಳಗೆ ನಮ್ಮ ಮಾವರಿಗೆ ಆರಾಮಿದ್ದಿದ್ದಿಲ್ಲ. ಒಂದ್ಸರಿ ಭಾಳ ಅಲ್ಲೇ ಸ್ವತಃ ನಿಂತ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ದೆ. ಅಂಥ ವ್ಯಕ್ತಿಗೆ ನಾವು ಅವನ ಈ ಏನು ಇನ್ಸಿಡೆಂಟ್ ಆತಲ್ಲ, ಇಮಿಡಿಯೇಟಾಗಿ ಅವ ಸಾವನ್ನು ಅಪ್ಪಿದ ಅಂತೇಳನ್ನ ಕೇಳ್ಕೊಂಡು ಇಂಥ ವೈದ್ಯಕೀಯ ಒಳಗೆ ಒಂದು ಭಾಳ ನಾಲೆಜ್ ಇತ್ತು. ಪ್ರತಿಯೊಂದು ಇಂಥ ಹಾಸ್ಪಿಟ್ಲು ಈ ಬಗ್ಗೆ, ಮೆಡಿಸಿನ್ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ ಪ್ರತಿಯೊಂದು ಅವನಿಗೆ ನಾಲೆಜ್ ಇತ್ತು. ಅಂಥವು ಎಲ್ಲರಿಗೂ ಗೈಡ್ ಮಾಡೋವಂಥ ವ್ಯಕ್ತಿಗೆ ಅವನಿಗೆ ನಾವು ಯಾರೋ ಅವನಿಗೆ ಕೊನೆ ಕಾಲದಾಗ, ಕಷ್ಟ ಕಾಲದಾಗ ಅಂದ್ರೆ ಅವನಿಗೆ ಯಾವುದೋ ವೈದ್ಯಕೀಯ ಚಿಕಿತ್ಸೆ ಸಿಗಲಿಲ್ಲ, ಏನಿಲ್ಲ. ಅಪ್ ಸಡನ್ನಾಗಿ ರಾತ್ರಿ ನಮ್ಗೆ ಗೊತ್ತಾಗ್ಲಾರ್ದಂಗೆ ನಮ್ಗೆ ಯಾವಾಗ ಗೊತ್ತಾಯ್ತು ಅಂತಂದ್ರೆ ಅವನು ಪೂರ್ತಿ ಇಲ್ಲಪ್ಪ, ಫೋನ್ ಮಾಡಿದ್ರೆ ಎತ್ತಾ ಇಲ್ಲ, ಏನಾಗೈತೆ ಅಂತ ನೋಡಿದಾಗ ಪೊಲೀಸರು ಬಂದು ಬಾಗಿಲಾಗಿಲ್ಲ ಹೊಡೆದು ತೆಗೆದು ಹೋಗಿ ನೋಡಿದಾಗ ಗೊತ್ತಾಯ್ತು ಅವ ಅಲ್ಲೇ ಮಲ್ಕೊಂಡು ಅಲ್ಲೇನ ಚಿರನಿದ್ರೆಗೆ ಜಾರಿದ ಅಂತೇಳಿ ಅದನ್ನ ಅರ್ಗಿಸ್ಕೊಳಕ್ಕೆ ಆಗ್ತಾಯಿಲ್ಲ ನಮ್ಗೆ. ಈ ರೀತಿ ಒಂದು ಸಾವು ಬರಬಾರ್ದು ಅಂತೇಳಿ ನನಗೆ ಅನಿಸ್ತೈತಿ. ಅಂಥ ವ್ಯಕ್ತಿಗೆ ಇನ್ನೊಂದು ಸರಿ ಹುಟ್ಟಿ ಬರಲಿ ಅಂತೇಳಿ ಮತ್ತು ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ ಏನೋ ಒಂದು ಒಳ್ಳೆಯ ಕೆಲಸ ಏನೋ ಮಾಡ್ಯಾನಲ್ಲ, ಅದರಿಂದ ಎಲ್ಲರೂ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊತೀನಿ. ನಮಸ್ಕಾರ, ಧನ್ಯವಾದಗಳು. ನಾನು ಪ್ರಸನ್ನ ದೇಶಪಾಂಡೆ ಅಂತೇಳಿ ನಮ್ಮ ನಾಗರಾಜ್ ಪತ್ಯಪುರವರ ಅತಿಯಾದ ಫ್ರೆಂಡ್ಶಿಪ್ಪು ಅಂತ ಬೆಳಿತಾನ. ನಮ್ಮವರು ಒಡನಾಟ ಒಂದನೇದಿಂದ ಮೊನ್ನೆವರೆಗೆ, ಅಂದರೆ ಮೊನ್ನೆ ದೀಪಾವಳಿ ಪಾಡ್ಯದವರೆಗೆ ನಂದು ಒಂದು ಒಡನಾಟ. ಇವೆಲ್ಲ ಜಾಗದಲ್ಲಿ ಇದೆಲ್ಲ ನಾವು ಅಡ್ಡಾಡಿ ಅವನು ಇವತ್ತು ಕಳ್ಕೊಂಡೀನಿ ಅಂತಂದರೆ ನನಗೆ ನಂಬಲಿಕ್ಕೆ ಅಸಾಧ್ಯ ಆಗಿದೆ. ಏನು ಹೇಳಬೇಕು, ಇದೊಂದು ಭಗವಂತನ ಇಚ್ಛೆ ಅಂತೇಳಿ ನಮಗೆ ಅನಿಸ್ತದೆ. ಇದೊಂಥರ ಜೀವನದಲ್ಲಿ ಎಲ್ಲರೂ ಅವರು ಸ್ಟೇಷನ್ ಬಂದ ಮೇಲೆ ಇಳ್ಕೊಂಡು ಹೋಗ್ಬೇಕು ಅನ್ನೋದೊಳಗೆ ಒಂದು ಸ್ಟೇಷನ್ ಭಾಳ ಜಲ್ದಿ ಬಂದದ. ಅದೇ ಒಂದು ನಮಗೆ ಭಾಳ ಇದಾಗ್ತದೆ. ನಾವು ಎಷ್ಟೋ ಒಂದು ಪ್ರಯತ್ನಗಳನ್ನು ಭಾಳ ಮಾಡಿದ್ವಿ ಎಲ್ಲ ಥರದಿಂದ, ಅವನ್ನ ಪರ್ಸ್ನಲ್ ಆಯಿತು ಇದಕ್ಕೆ ಎಲ್ಲಕ್ಕೆ. ಬಟ್ ಭಗವಾನ್ ಇಚ್ಛೆ ಏನೋ ಬೇರೆ ಇತ್ತು, ನಮ್ಮ ಪ್ರಯತ್ನ ಅದು ಆಗಲಿಲ್ಲ. ಆ್ಯಕ್ಚುಲಿ ನಮ್ಗೆ ಅದೇ ಒಂದು ದೊಡ್ಡ ದುಃಖದಾಯಕ ಸಂಗತಿ. ಅಂದರೆ ನಾವು ಇಷ್ಟೆಲ್ಲ ಫ್ರೆಂಡ್ಸು ಇದು ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ಶಕ್ತಿಯಿಂದ ಅವನಿಗೆ ಈ ಥರದ ಒಂದು ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಆಗಲಿಲ್ಲ ಅಂತೇನೋ ಒಂದು ನಮ್ಮಿಂದ ಅದೋ ಒಂದು ಬೇಜಾರಾಗ್ತದೆ. ಬಟ್ ಇರೋವರೆಗೆ ನಮ್ಮ ಜೊತೆ ಅವನು ಅತಿಯಾದಂಥ ಫ್ರೆಂಡ್ಶಿಪ್ಪು, ಪರ್ಸ್ನಲ್ಲು ಇದು ಬೇರೆ. ಬಟ್ ನನ್ನ ಜೊತೆ ಮಾತ್ರ ಒಂಥರ ಒಡನಾಟ ಅಂದರೆ ಬೇರೆಯೇ. ನನಗೇನೇ ಇದ್ರು ನಾಗೆ ಎಲ್ಲಿದ್ದಿಲ್ಲ ಅಂತೇಳಿ ಫೋನ್ ಮಾಡಿದ್ರೆ ಏನೇ ಕೆಲಸ ಇರಲಿ ಆತ್ಲಿ ಬಂದೆ. ನಮ್ಗೆ ಒಂಥರ ಅದು ವಿದ್ಯಾನಗರ ನಮ್ಮ ಮನೆ ಅಂತಾರೆ, ಎರಡನೇ ನಮ್ಮ ಮನೆಯಾಗ ಅದೇ ನಾಗರಾಜ್ ಒಬ್ಬ ಇದ್ದುಬಿಟ್ರೆ ನಾವು ದಾಡ್ ನಮಗೆ ಅನ್ನೋ ಲೆಕ್ಕಕ್ಕೆ ಅಷ್ಟೊಂದು ಒಳ್ಳೆಯ ಸ್ನೇಹ. ನನ್ನ ಜೊತೆ ಮಾತ್ರ ಒಂಥರ ಡಿಫ್ರೆಂಟ್ ರಿಲೇಷನ್ಶಿಪ್ಪು. ಇದನ್ನು ನಾವು ಜೀವನದಾಗ ಎಂದೂ ಮರೆಯೋಂಗಿಲ್ಲ. ಸೊ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ. ನಾಗರಾಜ್ ಪತ್ಯಪುರವರು ಬಾಲ್ಯದ ಗೆಳೆಯ. ನಾವು ಒಟ್ಟಿಗೆ SLC ವರ್ಗ ಜೊತೆಗೆ ಓದಿದ್ದೀವಿ. ನಾವು ಒಳ್ಳೆ ಸ್ನೇಹಜೀವಿ ಅವರು. ತುಂಬ ಯಾವಾಗಲೂ ಹಸನ್ಮುಖಿ ಆಗಿರ್ತಿದ್ರು. ಎಲ್ಲರ ಇದ್ದರೆ ಜೊತೆಗೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಲ್ಲೇ ಮುಂಚೂಣಿಯಲ್ಲಿ ಇರ್ತಿದ್ರು. ಅವ್ರ ಸಾವು ನಂಬಲಾಗದ ಸತ್ಯ ಅಂತಲೇ ಹೇಳ್ಬೋದು, ಕಹಿ ಸತ್ಯ ಅಂತ ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ತೋಗರ್ಸಿ ಅಂಥೇಳಿ. ನಾಗರಾಜ್ ಪತ್ಯಪುರ ನಾವೆಲ್ಲ 10th ಕ್ಲಾಸ್ಮೇಟ್ಸ್. ಅಂದ್ರೆ ನಮ್ಮದು 8th 9th ನಾನು ಹನಗಲ್ಲೇ ಓದಿದ್ದು 10th ಮಟ್ಟ. ಸೊ ಇದು ಮುಗಿದ ಮೇಲೆ ನಾವು ಹುಬ್ಳಿಯಾಗೋ ಮತ್ತೊಂದು 15-20 ಮಂದಿ ನಾವೆಲ್ಲ ಹುಬ್ಳಿಯಾಗ ಮತ್ತು ನಮ್ಮದು ಬಿಸ್ನೆಸ್ ಆದಿದ್ದು ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹುಬ್ಳಿಯಾಗ ಏನಾಯ್ತು, NV ಎಂಟರ್ಪ್ರೈಸ್ ಅಂತೇಳಿ ಅಕ್ವಾಗಾರ್ಡದ್ದು ಒಂದು ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ನಾನು ನಾಗರಾಜ್ ಕೂಡಿ. ಸೊ ಒಂದು 10-15 ವರ್ಷ ಇಬ್ಬರು ಕೂಡ ಮಾಡಿದ್ವಿ. ಅವ್ನು ಭಾಳ ಡೆಡಿಕೇಟೆಡ್ ಹುಡುಗ, ಮತ್ತು ಎಲ್ಲ ಲೆಕ್ಕದಾಗಾತು, ತನ್ನ ಒಂದು ಸಿಸ್ಟಮೆಟಿಕ್ ಲೈಫು,
ಸೊ ಭಾಳ ಚಂದ ನಡೆದಿತ್ತು. ಬಟ್ ಅವನ ಸಾವು ಭಾರಿ ಆಕಸ್ಮಿಕ ಆಯಿತು. ಇದನ್ನು ನಮಗೆ ಭಾಳ ದುಃಖ ಆಗೈತಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ. ನಮಸ್ಕಾರ. ಎನ್ವಿ ಎಂಟರ್ಪ್ರೈಸ್ ಅಂತೇಳಿ ಒಂದು ಫೋರ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಎನ್ವಿ ಎಂಟರ್ಪ್ರೈಸ್ ಅಂದ್ರೆ ಎನ್ ಅಂದ್ರೆ ನಾಗರಾಜ, ವಿ ಅಂದ್ರೆ ವಿಶ್ವನಾಥ್. ಸೊ ಅದೊಂದು ಹೆಸರು ಅಜರಾಮರವಾಗಿ ಉಳಿಲಿ ಅಂತ ಹೇಳಿ ಅದೊಂದು ಫೋರ್ ಮಾಡಿದ್ವಿ. ನಮಸ್ಕಾರ, ನಾನು ಪ್ರಶಾಂತ್ ಮೋಟಗಿ. ನಾನು ಇವರೆಲ್ಲರ ಹಾಗೆ ನಾನು ನಾಗರಾಜ್ ಅವರ ಒಬ್ಬ ಸ್ನೇಹಿತ. ಇವರೆಲ್ಲ ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ. ಬಟ್ ನನಗೆ ಅವರು ಪರಿಚಯ ಆಗಿದ್ದು ಹುಬ್ಬಳ್ಳಿಯಲ್ಲಿ. ಅವರು ಇರೋದು ಹಾನಗಲ್. ಬಟ್ ನಮಗೆ ಹುಬ್ಬಳ್ಳಿ ಒಳಗೆ ಪರಿಚಯ ಆಗಿದ್ದು ಏನಪ್ಪ ಅಂದ್ರೆ ಒಂದು NGO ಮುಖಾಂತರ ಮತ್ತು ಆ ಜೈಂಟ್ ಸಂಸ್ಥೆ ಅಂತ ಏನಿತ್ತು ಅಲ್ಲೆಲ್ಲ ನಾವು ಮೆಂಬರ್ಸ್ ಇದ್ದೀವಿ. ಅಲ್ಲಿ ಒಂದು ಈ ಸಮಾಜ ಸೇವೆಯಲ್ಲಿ ಏನು ಕೆಲಸ ಎಲ್ಲ ಮಾಡ್ತಿದ್ದೀವಿ. ಅವಾಗ ನಾಗರಾಜ್ ಅವರು ನಮ್ಮ ಸಂಪರ್ಕಕ್ಕೆ ಬಂದದ್ದು. ಮುಂದೆ ನಾವು ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿವಿ. ಈ ಫ್ಯಾಮಿಲಿ ಫಂಕ್ಷನ್ಸ್ ಅನ್ರಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಬಹಳ ಆತ್ಮೀಯತೆಯಿಂದ ಪಾಲ್ಗೊಂಡಿವಿ. ಸಡನ್ ಡಿಮೈಸ್ ಏನಾಯ್ತಲ್ಲ ಅವ್ರದೊಂದು ಈ ಕ್ವಿಕ್ ಆಗಿ ಅವ್ರು ನಮ್ಮನ್ನು ಅಗಲಿದ್ರಲ್ಲ, ನಮ್ಮೆಲ್ಲ ಸ್ನೇಹಿತರಿಗೆ ಒಂದು ದೊಡ್ಡ ನಷ್ಟ. ಭಾಳ ಹಸನ್ಮುಖಿ ವ್ಯಕ್ತಿತ್ವ ಅವ್ರದ್ದು. ಪ್ರೀತಿ ಆತ್ಮೀಯತೆ ಭಾಳ ತೋರಿಸ್ತಾ ಇದ್ರು. ಮಿಸ್ ಮಾಡ್ಕೋತೇನೆ ನಾನಂತೂ. ಎಸ್ಪೆಷಲಿ ನಾನು ವಾರದಾಗ ಒಂದ್ಸಲ 2 ಸಲ ನಾನು ಅವ್ರ ಅಂಗಡಿಗೆ ಹೋಗಿ ಬರ್ತಿದ್ದೆ. ಬಂದ ತಕ್ಷಣ ಹೋದ ತಕ್ಷಣ ಒಂದು 2 ನಿಮಿಷ ಮಾತಾಡಿ ಬರ್ರಿ ಮಾಸ್ಟ್ರೆ ಊಟ ಇದು ಕಾಫಿ ಕೊಡ್ಬರೋಣ ಅಂತ ಹೇಳಿ ಒಂದು ಕಾಫಿ ಮ್ಯಾಗ ಒಂದು ಸ್ವೀಟ್ ಪಾನ್ ಕಂಪಲ್ಸರಿ. ಇದು ಅವ್ರ ಅಂಗಡಿಗೆ ಹೋದೆ ಅಂದ್ರೆ ನನಗೆ ಇದು ಸಿಕ್ಕಿದೆ. ಸೊ ನನಗೆ ಯಾವಾಗಲೂ ನೆನಪಿಗೆ ಬರೋದು ಅವರ ಒಂದು ಹಸನ್ಮುಖಿ ಸ್ವಭಾವ, ಆಮೇಲೆ ಪ್ರೀತಿಯಿಂದ ಮಾತಾಡುವಂಥ ಒಂದೇನು ವ್ಯಕ್ತಿತ್ವ ಐತಲ್ಲ, ಅದನ್ನು ನಾನು ಯಾವಾಗಲೂ ಮಿಸ್ ಮಾಡ್ಕೋತೀನಿ. ಆತ್ಮಕ್ಕೆ ಶಾಂತಿ ಸಿಗಲಿ, ಯಾವುದೇ ಒಂದು ಒಳ್ಳೆಯ ರೂಪದಲ್ಲಿ ಅವರು ಮತ್ತೆ ಹುಟ್ಟಿ ಬರಲಿ ಈ ಭೂಲೋಕಕ್ಕೆ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನಾನು ವಿಶ್ವೇಶ್ವರ ಶರ್ಮಾ ಆರಾಧ್ಯ ಮಠ ಅಂತ ಹೇಳಿ, ನಾಗರಾಜ್ ಪತ್ತೆಪುರ. ನಾನು ಬಾಲ್ಯ ಸ್ನೇಹಿತರು. 10th ಮಠ ನಾವು ಒಟ್ಟಿಗೆ ಕೂಡಿ ಓದಿದ್ವಿ. ಆಮೇಲೆ ಸುಮಾರು ದಿವಸ ಅವರು ಕೆಲಸ ಅದು ಇದು ಅಂತಂದು ಹೇಳಿ ಹೊರಗಡೆ ಹೋದರು. ಹುಬ್ಳಿ ಸೆಟ್ಲಾದರು. ಹುಬ್ಳಿ ಸೆಟ್ಟಾಗಿಂದ ಸುಮಾರು ಒಂದು 4-5 ವರ್ಷ ಗ್ಯಾಪ್ ಆಯ್ತು ನಮ್ಮದು ಅವರು. ಆಮೇಲೆ ನಾವು ಹುಬ್ಳಿಗೆ ಹೋಗಿಂದ ಅವ್ರು ಹುಬ್ಳಿಯಲ್ಲಿ ಮತ್ತೆ ಸಿಕ್ಕರು. ಅಲ್ಲಿ NG ಮೆಡಿಕೋ ಅಂತಂದು ಒಂದು ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಅಲ್ಲಿ ಬಿಟ್ಟಾದಾಗ ನಮ್ಮದು ಮತ್ತು ಮೊದಲಿನ ಒಡನಾಟ ಶುರುವಾಯ್ತು. ಶುರುವಾಗಿಂದ ಅವನದು ಒಂದು ಏನಪ್ಪ ಅಂತಂದ್ರೆ ಅವನ ಮನೆ ಸಂಘಜೀವಿ, ಎಲ್ಲ ಫ್ರೆಂಡ್ಸ್ ಇರಬೇಕು, ಎಲ್ಲರ ಜೋಡಿ ಇರಬೇಕು ಅಂತ ಒಂದು ಆಸೆ. ಅವು ಹೆಂಗಪ್ಪ ಅಂತಂದ್ರೆ ಎಲ್ಲೇ ಟೂರ್ಗೆ ಹೋಗ್ಬೇಕು ಅಂತಂದ್ರೆ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ತೊಗೊಂಡು ಹೋಗವ. ನಮಗೂ ಒಂದ್ಸರಿ ರಾಚೋಟಿ ಕರ್ಕೊಂಡು ಹೋದ. ಫಸ್ಟ್ ಟೈಮ್ ನಾವು ರಾಚೋಟಿ ನೋಡಿದ್ದಂದ್ರೆ ಅವನು ನಮ್ಮ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದ. ನಮಗೆ ರಾಚೋಟಿ ವೀರಭದ್ರೇಶ್ವರ ಅವ್ರ ಮನಿದೇವರಾಗಿತ್ತು. ಅವರು ರಾಚೋಟಿ ಎಲ್ಲ ತೋರಿಸ್ಕೊಂಡು ಬಂದ. ನಮಗೆ ಭಾಳ ಖುಷಿ ಅನ್ನಿಸ್ತು. ಅವು ಎಲ್ಲೇ ಹೋಗಲಿ ಏನೋ ಮಾಡಲಿ ಒಟ್ಟು ಕೂಡ್ಕೊಂಡಿರ್ಬೇಕು, ಎಲ್ಲ ಫ್ರೆಂಡ್ಸ್ ಜೋಡಿ ಭಾಳ ಮಿನರಲ್ ಆಗಿರ್ತದ. ಆಮೇಲೆ ಕೆಲಸದೊಳಗೆ ಭಾಳ ಆಸಕ್ತಿ, ಭಾಳ ಡೀಪಾಗಿ ಹೋಗವ. ಒಂದಕ್ಕೆ ಯಾವುದೇ ಕೆಲಸ ಹಿಡಿದಪ್ಪ ಅಂತಂದ್ರೆ ಅವ ಅದನ್ನು ಮುಗಿಯೋ ಮಟ್ಟನ ಬಿಡ್ತಿದ್ದಿಲ್ಲ. ಇದನ್ನು ಮಾಡಬೇಕಪ್ಪ ಅಂದ್ರೆ ಮಾಡಬೇಕು. ಊಟದ್ರ ಬಗ್ಗೆ ತಿನ್ನೋದ್ರ ಬಗ್ಗೆ ವಿಚಾರ ಮಾಡ್ತಿದ್ದಿಲ್ಲ. ಮೊದಲು ಕೆಲಸ ಆಗಬೇಕು ಅಂಥ ಮನುಷ್ಯ ಅವ. ಏನು ಮಾಡಬೇಕು ಅವ ಸಡನ್ನಾಗಿ ಹೆಂಗೆ ಸಂಘ ಜೀವಿ ಆದ್ನಲ್ಲ, ಅವ ಕಡೆಕ ಅವನ ಸಾವು ಹೆಂಗಾಯ್ತು, ಏಕಜೀವಿ ಆಗಿಬಿಟ್ಟವ. ಅಕ್ಕಪಕ್ಕದಾಗ ಯಾರು ಇಲ್ದಂಗೆ ಆಗ್ಬಿಟ್ರು. ಹಾಂ, ಅವ ನೋಡ್ರಿ ಹೇಳ್ತೀನಿ, ಗುರುವಾರ ಬೆಳಗಿನ ಜಾವ ಮನ್ಯಾಗ ತೀರ್ಕೊಂಡಾನ ಅಂತಂದ್ರೆ ನಮಗೆ ಅವನು ಇದು ಮುಖದರ್ಶನ ಆಗಿತ್ತು ಶುಕ್ರವಾರ ರಾತ್ರಿ 8:30 ನಂತರ. ಆದರೆ ಏನಾಯ್ತು, ಅವ ನಮ್ಮ ಅಣ್ಣ ರಾತ್ರಿ ಫೋನ್ ಮಾಡಿದಾಗ ಇಲ್ಲ ನಿಮ್ಮ ನಾಗರಾಜ್ ಪತ್ತೆಪುರ ತೀರ್ಕೊಂಡ ಅಂತ ನನಗೆ ಒಮ್ಮಿಕ್ಲೆ ಶಾಕ್ ಆಗಿಬಿಡ್ತು. ಏನಪ್ಪ ಏನು ಖರೇನ ಅಂತಂದು ಅದಕ್ಕೆ ನಾನು ಸಡನ್ನಾಗಿ ನಮ್ಮ ಮಿತ್ರರಿಗೆ ಫೋನ್ ಮಾಡಿದೆ, ವಿಶ್ವನಾಥ್ ತಗೋಸಿ ಅನ್ನೋರಿಗೆ. ಅದನ್ನು ನಾ 8:30 ಸುಮಾರು ಮಾತಾಡೀನಿ. ರಾತ್ರಿ 10:00 ನಾನು ಮಣ್ಣ ಫೋನ್ ಮಾಡ್ದೆ. ಶಾಕ್ ಆಗಿಬಿಡ್ತು. ನಿದ್ದಿಲ್ಲ, ಇನ್ನಿಲ್ಲ, ಟೆನ್ಷನ್ ಆಯ್ತು. ರಾತ್ರಿ ಮತ್ತೆ ನಮ್ಮ ಲಿಂಗರಾಜ್ ಅವ್ರು ಅಂತಿದ್ರು, ಪ್ರಸನ್ನ ಅಂತ, ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಕನ್ಫರ್ಮ್ ಆಯ್ತು ಹಿಂಗಂತೇಳಿ. ನಾವು ಮತ್ತೆ ಹೋಗಿ ಮರುದಿವ್ಸ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಆದರೆ ಅವನ ಸಾವು ಈ ರೀತಿ ಆಗಬಾರ್ದಾಗಿತ್ತು ಅಂತಂದು ಹೇಳಿ ನಾವು ಅಂದ್ಕೊತೀವಿ. ಸಂಘಜೀವಿ ಇದ್ದವ ಏಕಜೀವಿ ಆಗಿಬಿಟ್ನಲ್ಲಪ್ಪ ಅಂತಂದು ಹೇಳಿ ಭಾಳ ಬೇಜಾರು ಅನಿಸ್ತೈತಿ. ದೇವರು ಸಾವು ಇಂಥದ್ದು ಕೊಡಬಾರ್ದಾಗಿತ್ತು. ಆದರೂ ಏನು ಬೇಕು, ಭೂಮಿಗೆ ಬಂದವರು ಒಳ್ಳೆ ಹೋಗಲೇಬೇಕು. ಆದರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಹೇಳಿ ನಾವು ಬೇಡ್ಕೊತೀವಿ ಭಗವಂತ.